ಅನಿಸಿಕೆ ಐತ್ರಿ, ಏನು ಮನವಿ ಕೊಟ್ರಿ ಸರ್ ಹೇಳಿ. ಇವತ್ತು ಮುಖ್ಯವಾಗಿ ಪೊಲೀಸ್ ಕಮಿಷನರ್ ಅವರು ಭೇಟಿಯಾಗಿದ್ದು ಕೇಸಿನ ಸಂಬಂಧಪಟ್ಟ 60 ಜನರ ಮೇಲೆ ಏನು ಕೇಸ್ ಹಾಕಿದ್ದಾರೆ, ಇತರರು 60 ಜನ ಅಂತನ್ನುವಂಥದ್ದು ಹಾಕಿದ್ದಾರೆ. ನಾನು ಕಮಿಷನರ್ ಅವರಿಗೆ ನೇರವಾಗಿ ಹೇಳಿದೆ, ಇದು ರದ್ದಾಗಬೇಕು, ವಾಪಸ್ ತಗೋಬೇಕು. ಅಕಸ್ಮಾತ್ ಬಂಧನ ಆಗೋದಿತ್ತಂದ್ರೆ ಪ್ರಮೋದ್ ಮುತಾಲಿಕ್ A1 ಆರೋಪಿ, ನನ್ನನ್ನೇ ಅರೆಸ್ಟ್ ಮಾಡಿ ಅಂತನ್ನುವಂಥದ್ದು ನಾನು ಹೇಳಿದೆ. ಮೊದಲು ನನ್ನ ಅರೆಸ್ಟ್ ಮಾಡಿ ಆಮೇಲೆ ಉಳಿದವ್ರನ್ನೆಲ್ಲ ಮಾಡ್ತಾ ಹೋಗಿ ಅಂತ ಹೇಳಿದ್ದೀನಿ. ಮತ್ತು 60 ಜನ ಅಲ್ಲ, ಅಲ್ಲಿ ಇದ್ದಿದ್ದು ಸುಮಾರು 300 ಜನ ನಾವಿದ್ದೀವಿ. 300 ಜನರ ಮೇಲೆ ಕೇಸ್ ಹಾಕಿ. ಯಾಕೆ 60 ಜನ ಯಾಕೆ ಸರ್ ನಿಮಗೆ 60 ಅಂತ ನಾವು ಸಿಲೆಕ್ಟ್ ಹಾಕಿ ಮಾಡಿದ್ದೀರಿ? ಸೊ 300 ಜನ ಇದ್ದಾರೆ. ಇದು 1 ವಾರ ಗಡುವು ಕೊಡ್ತೀವಿ, 1 ವಾರದೊಳಗೆ ರದ್ದಾಗಲಿಲ್ಲ, ನೀವು ವಾಪಸ್ ತಗೊಳ್ಳುವಂಥ ಪ್ರಕ್ರಿಯೆ ಮಾಡಲಿಲ್ಲ ಅಂತಂದ್ರೆ ನಾವು ಮುಂದಿನ ಹೋರಾಟವನ್ನ ಬಹಳ ಉಗ್ರವಾಗಿ ಮಾಡಬೇಕಾಗತ್ತೆ ಅನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. ಈಗ ಬಂದ್ ಕಾಲ್ ವರೆಗೆ ಕೂಡ ಹೋಗ್ಬೋದು. ಸೊ ಇದು ನಿಶ್ಚಿತ ಇದೆ. ಸೊ ಆ ದೃಷ್ಟಿಯಿಂದ ಇದು ಮೊದಲನೇದು. ಇನ್ನು ಎರಡನೇದು, ಇನ್ನೂವರೆಗೆ ಸಮೀರ್ ಮುಲ್ಲಾನ ಬಂಧನ ಆಗಿಲ್ಲ, ಬಂಧನ ಆಗಬೇಕು ಅಂತ. ಅವನ ಅಕ್ಕ ರುಕ್ಸಾನ ಬಹಳ ದೊಡ್ಡ ಫ್ರಾಡ್ ಇದ್ದಾಳು. ಮತ್ತು ಅಷ್ಟೇ ಅಲ್ಲ, ನಮ್ಮ ಒಂದು ಮಾಹಿತಿ ಪ್ರಕಾರ ಹನಿ ಟ್ರ್ಯಾಪರ್ ಇದ್ದಾಳೆ, ಲಕ್ಷಗಟ್ಟಲೆ ದುಡ್ಡನ್ನು ಮಾಡಿದಾಳೆ ಅಂತನ್ನುವಂಥದ್ದಿದೆ. ಸೊ ಮೇನ್ ಎಲ್ಲದಕ್ಕೂ ಕುಮ್ಮಕ್ಕು ಕೊಡ್ತಾ ಇರುವಂತ ರುಕ್ಸಾನನ ಇನ್ನೂವರೆಗೆ ಬಂಧನ ಆಗಿಲ್ಲ. ತಹಸೀನ್ ಅವಳು ಕೇರಳಕ್ಕೆ ಹೋಗಿದ್ದಾಳೆ ಅಂತನ್ನುವಂಥ ಸುದ್ದಿ ಇದೆ. ಇದೇ ಕೇರಳಕ್ಕೆ ಯಾಕೆ ಹೋಗ್ತಾರೆ? ನಿನಗೆ ಧೈರ್ಯ ಇದ್ರೆ ಅವರು ಎಲ್ಲ ವಿಡಿಯೋದೊಳಗೆ ತೋರಿಸ್ತಾ ಇದ್ರು, ಹಾಗಿದೆ ನಮ್ಮನೆ ಬರ್ತಿದ್ರು, ನಾವೆಲ್ಲ ಹಬ್ಬ ಮಾಡ್ತೀವಿ, ಗಣೇಶ ಹಬ್ಬ ಮಾಡ್ತೀವಿ, ಎಲ್ಲ ಬೊಗಳೆ ಬಿಡ್ತಾ ಇದ್ದೆ. ಈಗ ಓಡ್ಯಾಕ್ ಹೋದ್ಲಿ? ಎಲ್ಲೂ ಓಡ್ಯಾಕ್ ಹೋಗ್ತಿ? ಧೈರ್ಯದಿಂದ ಬಾ, ಇಲ್ಲಿ ಏನು ಎನ್ಕ್ವೈರಿ ಮಾಡ್ತಾರೆ ಅದಕ್ಕೆ ಎದುರಿಸೋ ನೋಡೋಣ. ಸೊ ಬಹಳ ದೊಡ್ಡ ಪ್ರಮಾಣದಲ್ಲಿ ಇದೊಂದು ದೊಡ್ಡ ಜಾಲ ಇದೆ. ಇಡೀ ಕುಟುಂಬದ ಹಿಂದೆ ಒಂದು ಇಸ್ಲಾಮಿಕ್ ಶಕ್ತಿನೂ ಕೆಲಸ ಮಾಡ್ತಾ ಇದೆ ಅಂತನ್ನುವಂಥದ್ದು ನಿಶ್ಚಿತವಾಗಿ ಹೇಳ್ತಾ ಇದೆ. ಈಗ ಒಂದು ಹೋಟೆಲ್, ಕೇಶವಾಪುರದ ಒಂದು ಹೋಟೆಲ್ ಇದೆ, ಅಲ್ತಾಜ್ ಹೋಟೆಲ್. ಆ ಅಲ್ತಾಜ್ ಹೋಟೆಲ್ನ ಮಾಲೀಕ ಹೇಳ್ತಾನೆ, ವ್ಯಾಪಾರಿ ಅನ್ನುವಂತ ಮಾಲೀಕ ಹೇಳ್ತಾನೆ, ಮದುವೆ ಮಾಡಿಸ್ತೀನಿ, ನೀನೇನ್ ಹೆದರ್ಬೇಡ ಅಂತ ಹೇಳಿ ಒಬ್ಬ ಸಂತ್ರಸ್ತೆ ಹುಡುಗಿಗೆ ಹೇಳ್ತಾನ. ಅವನು ಎಲ್ಲಿ ಬೇಕಾದಷ್ಟು ದುಡ್ಡು ಖರ್ಚಾಗಲಿ ನಾನು ಕೊಡ್ತೀನಿ, ನೀನೇನ್ ಹೆದರ್ಬೇಡ ಅಂತ ಹೇಳಿ. ಅಂದ್ರೆ ದುಡ್ಡು ಕೊಡೋರು ಇದ್ದಾರೆ ಅಂತ ಅನ್ನೋದಾಯ್ತು. ಇದರಲ್ಲಿ ದೊಡ್ಡ ಜಾಲ ಇದೆ ಅಂತ ಅನ್ನೋದು. ಇದು ಅಲ್ತಾಜ್ ಹೋಟೆಲ್ ಕೂಡ ಸಾಕ್ಷಿ. ನಾನು ಹೇಳಿದೆ, ಅಲ್ತಾಜ್ ಹೋಟೆಲ್ ಕೂಡ ಸೀಸ್ ಆಗಬೇಕು, ಅವನ ಬಂಧನ ಆಗಬೇಕು ಅಂತನ್ನುವಂಥದ್ದು. ಮತ್ತು ಟ್ರೇನರ್ ಏನೇನಿದ್ದಾರೆ ಇವರಿಗೆ ನಿಯಮಬದ್ಧವಾದಂತಹ ಪ್ರಕ್ರಿಯೆಗಳಾಗಬೇಕು. ಅಲ್ಲಿ ಪ್ರೋಟೀನ್ ಕೊಡುವಂತಹದ್ದು ಅಲ್ಲಿ ಕೊಡಬಾರ್ದು. ಬೇರೆ ಅವರು ಸಪರೇಟ್ ಆಗಿ ಅದಕ್ಕೊಂದು ಶಾಪ್ ತೆಗಿಲಿ, ಅಲ್ಲಿ ಗೈಡ್ ಮಾಡ್ಲೇಬೇಕಾದ್ರೆ. ಆದರೆ ಪ್ರೋಟೀನ್ದೊಳಗಡೆಗೆ ಮಾದಕ ವಸ್ತು ಮತ್ತು ಬರುವಂತಹದ್ದು ಡ್ರಗ್ ಈ ರೀತಿ ಮಿಕ್ಸ್ ಮಾಡಿ ಕೊಟ್ಟಿದ್ರೆ ಇದಕ್ಕೆ ಜವಾಬ್ದಾರಿ ಯಾರು? ಈಗಾಗಲೇ ಕಮಿಷನರ್ ಅವರು ಹೇಳಿದ್ರು, ಮಂಗಳೂರಿನಲ್ಲಿ ಇಂಜೆಕ್ಷನ್ ಚುಚ್ತಾ ಇದ್ರು ತಮ್ಮ ಬಾಡಿ ಬಿಲ್ಡಿಂಗ್ ಇದ್ರ ಸಲುವಾಗಿ ಅಂತ ಹೇಳಿ, ಥೈರಾಯ್ಡ್. ಅದು ಲಕ್ಷಗಟ್ಟಲೆ ಅವರು ಸೀಸ್ ಮಾಡಿದ್ದು ಈಗಾಗಲೇ ಕಮಿಷನರ್ ಅವರು ಹೇಳಿದರು. ಸೊ ಈ ರೀತಿ ಅನೇಕ, ಇನ್ನೊಂದು ಯಾವುದೋ ಗುಳಿಗೆ